ಮಗ ಇಂಥ ಕೆಲಸ ಮಾಡ್ಬಿಡ್ಲಲ್ಲವ ಅವಳು. ಇಂಥ ಕೆಲಸ ಮಾಡ್ಬಿಡ್ಲಲ್ಲ. ನಾನು ಹೆಂಗವ 4 ಜನ ಮುಂದೆ ಕತ್ತೆತ್ಕೊಂಡು ತಿರ್ಗೋದು? ಹೆಂಗೆ ತಿರ್ಗೋದು ಹೇಳು? ಅಲ್ಲ, ಅಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಹಿಂಗೆ ಮಾಡ್ಬಿಟ್ಲಲ್ಲವ ಅವಳು. ಹಿಂಗೆ ಮಾಡ್ಬಿಟ್ಲು ನನ್ನ ಜೀವನ ಪೂರ್ತಿ ನಲ್ಲಂಗೆ ಮಾಡ್ಬಿಟ್ಲಲ್ಲವ. ನಲ್ಲಂಗೆ ಮಾಡ್ಬಿಟ್ಲು ಹೇಳು. ಆಯಿತು ಬಿಡಮ್ಮ, ಹೋಗ್ಲಿ, ತಲೆ ಕೆಡ್ಸ್ಕೊಬೇಡ. ತೆಗಿ, ಏನು ಮಾಡೋಕ್ಕಾಗುತ್ತೆ? ನಾವು ಹಂಗೆ ಅಂದ್ಕೊಂಡಿರಲ್ಲ, ಅದು ಆಗ್ಬಿಡ್ತು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಬಿಡು ತೆಗಿ. ಅಲ್ಲ ಕಣವ, ಆದರೂ ಹಿಂಗೆ ಮಾಡ್ಬಿಟ್ಲಲ್ಲವ ಅವಳು. ಹಿಂಗೆ ಮಾಡ್ಬಿಟ್ಲು. ನಾನು ಹಂಗೆ ಅನ್ಕೊಂಡಿದ್ದಿಲ್ಲ ಕಣ್ ಮಗ, ನನ್ನ ಮಗಳು ಭಾರಿ ಒಳ್ಳೆ ಬುದ್ಧಿ ಕಲ್ತವಳೆ, ಭಾರಿ ಒಳ್ಳೆ ಬುದ್ಧಿ ಕಲ್ತವಳೆ ಅಂತ ಹೇಳ್ಕೊಬಂದ್ನಲ್ವ ಎಲ್ಲರಿಗೂ. ಇವಳು ನೋಡಿದ್ರೆ ಇಂಥ ಕೆಲಸ ಮಾಡ್ಬಿಟ್ಲು, ನನ್ನ ಕತ್ತೆತ್ತು ಕಣ್ ತೆಗ್ದಂಗೆ ಮಾಡ್ಬಿಟ್ಲಲ್ಲವ. ಏನು ಮಾಡೋದವ? ಒಂದೊತ್ತು ಒಟ್ಟಿಗೆ ನೆಮ್ಮದಿಯಾಗಿ ಉಂಡಿರಂಗೆ ಬರೀ ಕೊರ್ಗಂಗೆ ಮಾಡೋಗ್ಬಿಟ್ಲಲ್ಲವ. ಜೀವನ ಪೂರ್ತಿ ಕೊರ್ಗಂಗೆ ಮಾಡ್ಬಿಟ್ಲಲ್ವ ಇವಳು. ಅಲ್ಲ ಕಣ್ ಮಗ, ಫೋನ್ ಮಾಡಿದ್ರವ, ನೆಟ್ಟಿಗೆ ಮಾತಾಡ್ತಾಳ ಮಗ ಅವಳು. ಹಂಗೆ ಅಂದ್ಬಿಟ್ಟು ಮದುವೆ ಆಗಿದ್ದೀನಿ ಅಂತ ಇಟ್ಬಿಟ್ಟು ಇನ್ನು ಫೋನ್ ಎತ್ತಲ್ವಲ್ಲ ಮಗ ಅವಳು. ಎಂಥ ಮಗಳು ಅವಳು. ಅಲ್ಲ, ನಾನು ಇಷ್ಟು ಕಷ್ಟಪಟ್ಟು ಸಾಕಿದ್ಕೆ ಸಾಕಾಯ್ತು. ನಂಗೆ ಗೊತ್ತಾಗಿತ್ತು ಕಣ್ಮಗ ಸ್ವಲ್ಪ ಬದಲೆಯ. ನಾನು ಸರಿ ಆಯ್ತಾಳೆ ಅನ್ಕ ಸುಮ್ಮನೆ ಕಣ್ಮಗ. ಆವತ್ತು ನಾನು ಎಚ್ಚರಿಕೆ ತಗೊಂಡಿದ್ದೆ, ಅವಳು ಇಲ್ಲಿವರೆಗೆ ಬತ್ತೈತಿಲ್ಲ ಕಣ್ಮಗ, ಬತ್ತೈತಿಲ್ಲ. ಟೆರೆಸ್ ಮೇಲೆ ಹೋಗಿ ಒಂದೊಂದು ಗಂಟೆ ಮಾತಾಡೋಣ ಕಣ್ಮಗ. ಓದ್ಕೊತೀನಿ ಅಂತ ಇಟ್ಕೊಳ್ಳು, ಒಂದೊಂದು ಗಂಟೆ ಮಾತಾಡೋಳು ಫೋನಲ್ಲಿ. ನಂಗೆ ಇದೆಲ್ಲ ತಿಳಿನಿಲ್ಲ. ಇದೆಲ್ಲ ತಿಳಿದಿದ್ರೆ ನಾನು ಮುಂದುವರೆಯಕ್ಕೆ ಬಿಡ್ತಿದ್ದಿಲ್ಲ. ಇದು ಯಾವುದು ತಿಳಿನಿಲ್ಲ ನನಗೆ. ಇಂಥ ಕೆಲಸ ಆಗೋಯ್ತಿದೆ ಅಂತ ನಾನು ಕನಸು ಮನಸ್ಸಲ್ಲ ಅನ್ಕೊಂಡಿದ್ದಿಲ್ಲ. ಫ್ರೆಂಡು ಅನ್ನೋಳಲ್ಲ, ಯಾರೋ ಫ್ರೆಂಡ್ ಮಾಡ್ತಾರೆ, ಫ್ರೆಂಡ್ ಜೊತೆ ಮಾತಾಡ್ತಾಳೆ ಅಂತ ತಿಳ್ಕೊಂಡು ಮಗ ನಾನು. ಇವಳು ನೋಡಿದ್ರೆ ಹಿಂಗೆ ಮಾಡ್ಬಿಟ್ರಲ್ಲ ಮಗ. ಹುಡುಗನ ಮನೆಗೆ ಫೋನ್ ಮಾಡಿ ಹೇಳ್ಬೇಕಾಯ್ತು ಕಣಮ್ಮ. ಅವರು ಏನಾದ್ರು ಎಂಗೇಜ್ಮೆಂಟು ಅಂತ ಏನಾರವ ಎಲ್ಲನೂ ತಯಾರಿ ಮಾಡ್ಕೊತಾವ್ರೇನೋ. ಹೇಳ್ಬೇಕಾಗಿತ್ತು. ಏನಂತ ಮಾಡ್ಕೊಳ್ಳೋದವ? ಏನಂತ ಫೋನ್ ಮಾಡಿ ಹೇಳೋದೆ? ಓಡೋಗವಳೆ ಅಂತ ಹೇಳೋದೇನಿ? ಏನಂತ ಹೇಳೋದು ಹೇಳಿ? ಇಂಥ ಕೆಲಸ ಮಾಡ್ಬಿಟ್ಲ ಮಗ ಅವಳು. ಇಂಥ ಕೆಲಸ ಮಾಡ್ಬಿಟ್ಲು ನೋಡು. ಮತ್ತೆ ಎಂಥ ಕೆಲಸ ಮಾಡ್ಬಿಟ್ಲು ಅವಳು. ಮಗ ಎತ್ತಾರೋ ಹೊಟ್ಟೆ ಉರ್ಸ್ತಾರೋ ಯಾವತ್ತು ಉದ್ದಾರ ಹಾಕ್ಲ ಕಣ್ಮಗ. ಉದ್ದಾರ ಹಾಕ್ಲ. ಎತ್ತಾರ ಹಿಂಗೆ ಹೊಟ್ಟೆ ಉರ್ಸ್ಕೊಂತಿರ್ಗದು ಆಯ್ತಾರ ಮಗ. ಉದ್ದಾರ ಅಂತ ಹಾಕ್ಲ ಕಣ್ಮಗ ಅವರು. ಅಷ್ಟು ವರ್ಷದಿಂದ ಕಷ್ಟಪಟ್ಟು ಸಾಕಿ ಒಂದು ಮಾತು ಹೇಳ್ದಂಗೆ ಓಡೋಗ್ಯವಳು ಮಗ ಅವಳು. ಒಂದು ಮಾತು ಹೇಳ್ದಂಗೆ ಓಡೋಗ್ಯವಳಲ್ಲ ಹೇಳು. ಅಮ್ಮ ಅಪ್ಪ ಅಂತಲಾರ ಒಂದು ಮಾತು ಹೇಳಿಲ್ವಲ್ ಮಗ ಅವಳು. ಓಡೋಗಳು ನಿನಗೆ ಹೇಳ್ಬಿಟ್ಟು ಹೋಯ್ತಾಳ. ಸುಮ್ಮನಿರಮ್ಮ, ನೀನೇನು ಮಾತಾಡ್ತೀಯ ಅದಕ್ಕೆ? ಬೀಜ ಬಿಡೋತಾಗ ಬೇಜಾರು ಮಾಡ್ಕೋಬೇಡ. ಇನ್ನೇನು ಮಾಡೋಕ್ಕಾಗತ್ತೆ? ಅದನ್ನೇ ಇನ್ನೂ ಎಷ್ಟು ದಿನ ಯೋಚನೆ ಮಾಡ್ತೀರಾ? ಬಿಡಿಯತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ಓದೋಳನ್ನ ಕರ್ಕೊಬರೋಕ್ಕಾಗುತ್ತಾ? ಅವಳು ಹೆಂಗಿದ್ರು ಮದುವೆ ಆಗೋಳು. ಇವಾಗ ನಾವು ಕರ್ಕೊಬರಕ್ಕೆ ಹೋದ್ರೆ ಅವಳು ಬರೋದಿಲ್ಲ. ಲಾಳಿ ಅಂದರೆ ಜೀವನ ಪೂರ್ತಿ ನರಳಂಗೆ ಮಾಡೋಗ್ಬಿಟ್ಲಲ್ಲ ಇವಳು. ಕೊರ್ಗಿ ಸಾಯದ ನಾವು. ಅಯ್ಯಪ್ಪ ನೋಡಿದ್ರೆ 3 ದಿನ ಆಗೈತೆ ಊಟ ಮಾಡಿ. ನಾನು ಊಟ ಮಾಡೋಕ್ಕಾಯ್ತಿಲ್ಲ, ಗಂಟ್ಲಲ್ಲಿ ಇಳಿಕೆ ಇಲ್ಲ. ಇಂಥ ಕೆಲಸ ಮಾಡೋಗ್ಬಿಟ್ಲಲ್ಲ ನಾವು. ಕೊರ್ಗಿ ಸಾಯೋ ಪರಿಸ್ಥಿತಿ ಬತ್ತಲ್ಲ. ಇಂಥ ಮಕ್ಳು ಹುಡ್ಸಿ ಇಂಥ ಕೆಲಸ ಆಗೋಯ್ತಲ್ಲ ಅವಳಿ ಅಂದರೆ. ನನ್ನ ಮಗಳು ಯಾವತ್ತೂ ಒಂದಿನ ಮಾಡಿತ್ತಿಲ್ಲ. ಇವಳು ಇಂಥ ಕೆಲಸ ಮಾಡಿ ತಲೆ ಮೇಲೆ ಒರೆಸ್ಬಿಟ್ಟು ಹೋಗ್ಬಿಟ್ಲಲ್ಲವ. ನಾವು ಹೆಂಗೆ ಸಹಿಸ್ಕೊಳ್ಳೋದೊಳಿ ಅಂದರೆ ಹೆಂಗೆ ಸಹಿಸ್ಕೊಳ್ಳೋದು ರೀ? ಅವಳು ಯಾರ ಜೊತೆ ಹೋಗೋಳೆ ಅಂತ ಏನಾರು ಗೊತ್ತಾಯ್ತಾ? ಅದೇ ಕಡೆ ಪಕ್ತೂರು ರಮೇಶಪ್ಪನ ಮಗ ರಾಕೇಶ್ ಅಂತ ಒಬ್ಬಿದ್ನಲ್ಲ, ಅವನ ಜೊತೆ ಓಡೋಗಿ ಮದುವೆ ಆಗಿ ಮನೆಗೆ ಹೋಗೋಳಂತೆ. ಮನೆಗೆ ಕೂಡ್ಕೊಂಡವ್ರಂತೆ. ಅವಳೇನೋ ಮನೆಗೆ ಹೋಗಿ ಸೇರ್ಕೊಂಡು ನೆಮ್ಮದಿ ಆಗವಳೆ. ನಮ್ಗಿಲ್ಲಿ ಎಲ್ಲ ಪರಿಸ್ಥಿತಿ ಮಾಡೋದ್ಲವ. ನಾಳೆ ಪರಿಸ್ಥಿತಿ ಮಾಡೋದ್ಲು. ಅವ್ರ ಅತ್ತೆನೂ ಬಜಾರಿ ಅಂತೆ, ಊಟ ಬಜಾರಿ ಅಂತೆ. ಮನೆ ಕಡೆ ಯಾವ ಸುಮಾರಿಗೆ ಅವರಂತೆ, ಚೆನ್ನಾಗಿ ಅವರಂತೆ. ಅವ್ರ ಅತ್ತೆ ಬಜಾರಿ ಅಂತೆ. ಅವ್ರ ಮಾವ ಪರವಾಗಿಲ್ಲ, ಅವ್ರ ಅತ್ತೆ ಸ್ವಲ್ಪ ಬಜಾರಿ ಅಂತೆ. ಓಡೋದ್ರ ಕಟ್ಕೊಂಡು ನಮ್ಗೇನು ಬನ್ನಿ, ಯಾವ ಜೊತೆನಾರ ಹೋಯ್ತಾಳೆ. ಅವ್ರ ಹತ್ತು ಬಜಾರಿ ಆದ್ರೆ ತಾನೆ ನಮಗೇನು, ಅವ್ರ ಅವು ಬಜಾರಿ ಆದರೆ ನಮಗೇನು. ಅವಳು ಅನ್ಪಡ್, ಅವಳು ಹೆಂಗೋ ಮಾಡ್ಕೊತಾಳೆ. ನಾವೇನು ಕೇಳೋಕ್ಕೆಲ್ಲ ಹೋಗ್ಬಾರ್ದಿನ್ನು. ಅದೇ ಯಾವುದೋ ದೇವಸ್ಥಾನದ ತಲೆ ಕಟ್ಕೊಂಡು ಮನೆಗೆ ಕರ್ಕೊಂಡು ಹೋದಂತೆ. ಮನೆಗೆ ಕರ್ಕೊಂಡು ಹೋಗಿ ಮನೇಲಿ ಅವರಂತೀಗ ಚೆನ್ನಾಗಿ ಅವರೇ ಅಂತಿದ್ರಪ್ಪ. ಚೆನ್ನಾಗಿಲ್ದೆ ಇನ್ನೇನಾಯ್ತಾರೆ? ಚೆನ್ನಾಗಿರ್ತಾರೆ ಕಣಪ್ಪ. ಈಗ ಹೆಂಗೂ ಹೆಂಗೆ ಸಿಗ್ತೈತಿಲ್ಲ, ಹೆಂಗೋ ಕರ್ಕೊಬಂದ ಅಂತವ. ಅವರು ಏನು ತಂಟೆ ಮಾಡೋಕ್ಕೋಗಲ್ಲ. ಮನೆ ಸೇರ್ಸ್ಕೊಂಡು ಚೆನ್ನಾಗಿರ್ತಾರೆ ಕಣಪ್ಪ. ಈಗ ನಾವು ನಾಳೆ ಪರಿಸ್ಥಿತಿ ಬಿದ್ದರೆ ನಮಗೆ. ಅವ್ರೇನು ಚೆನ್ನಾಗಿ ಇರ್ತಾರೆ ಅವರು. ಅದೇ ಆಗೋದು ಇವಾಗ. ಚೆನ್ನಾಗಿ ಅವರಂತೆ ಕಂಡ್ಬಿಡಿ. ನೀವೇ ತಲೆ ಕೆಡ್ಸ್ಕೊತೀರಾ? ಅವಳೇ ಚೆನ್ನಾಗಿ ಅವಳಂತೆ. ನೆನ್ನೆ ನಮ್ಮ ಯಾರೋ ನೆಂಟರು ಹೋಗಿದ್ರಂತಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ಲಂತೆ. ಚೆನ್ನಾಗಿ ಅವಳಂತೆ ಕಂಡ್ಬಿಡಿ. ನಾಟಗಿತ್ತಿ ಇಲ್ಲಾದ್ರೆ ಒಂದು ಕೆಲಸ ಮಾಡ್ತಿರ್ತಾಳೆ, ಅಲ್ಲಿ ಮನೆ ಕ್ಲೀನ್ ಮಾಡ್ತಾ ಇದ್ಲಂತ. ಮನೆಯನ್ನು ಕ್ಲೀನ್ ಮಾಡ್ತಾಳೆ, ಅವನು ಮಾಡ್ತಾಳೆ. ಇನ್ಮೇಲೆ ಅವಳು ಹೆಂಗಾರ ಮಾಡ್ಕೊಳ್ಳಿ. ಅವಳು ಅನ್ಪಾಡು. ನಾವು ಹೇಳೋಕ್ಕೋಗೋದು ಬೇಡ, ಕೇಳೋಕ್ಕೋಗೋದು ಬೇಡ. ಅವಳು ಪಾಡಿಗೆ ಅವಳು ಇದ್ಬಿಡ್ಲಿ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಅವಳು ಸಹವಾಸವೇ ಬೇಡ. ಅವಳಂತ ಮಕ್ಕಳು ಯಾರಿಗೂ ಊಟದ ಬೇಡ. ಬಿಡಮ್ಮ, ಅವ್ರ ಮನೆ ಅವಳು ಹೆಂಗಾರು ಮಾಡ್ಕೊಳ್ಳಿ. ಇನ್ನು ಅವಳು ಏನು ಬೇಕಾದರೂ ಮಾಡ್ಕೊಳ್ಳಿ, ಸುಮ್ಮನಿರು. ಅವಳು ಇಷ್ಟ ಬಂದಂಗೆ ಇದ್ಬಿಡ್ಲಿ. ಇನ್ನು ಅವಳು ಅನ್ಪಾಡು ಅಂತ ಹೇಳಿದ್ಮೇಲೆ ಅವಳು ಬಿಟ್ಬಿಡ್ಬೇಕು. ಅವಳು ಹೆಂಗಾರ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ಬಿಡ್ಬೇಕು. ಹೌದು ಅತ್ತೆ, ನೀವು ಇನ್ನೇನು ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೂತ್ಕೊಬಿಡಿ. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ. ನಾವು ಇನ್ನು ಎಷ್ಟು ದಿನ ಅಂತ ಇಲ್ಲೇ ಕೂತ್ಕೊಳ್ಳೋಕ್ಕಾಯ್ತದೆ? ನಾವು ಊರಿಗೂ ಹೋಗ್ತೀವಿ. ನೀವು ಹೋದ್ರೆ ನಾವು ಯಾರಿಗೆ ಅಂತ ಬದುಕಬೇಕು, ಯಾರಿಗೆ ಅಂತ ಮಾಡಬೇಕು? ಬಿಡಿ, ನೀವು ಹೋದ್ರೆ ನಾವು ಒಬ್ಬರೇ ಏನು ತಿನ್ನಬೇಕು, ಏನು ಉಣ್ಬೇಕು? ಅತ್ತಾಗಿ ಇರೋವಂಥ ಸಾತ್ರ ಆಯ್ತದೆ. ಹೋಯ್ತಿದ್ದೀವಿ ಅಂದರೆ ಏನು, ಅಲ್ಲೇ ಹೋಗಿ ಕೂತ್ಕೊಳ್ಳೋಕೆ ಸುಮ್ಮನಿರತ್ತೆ. ಬತ್ತಿರ್ತೀವಿ ಹೋಯ್ತಾ ಇರ್ತೀವಿ. ನಮ್ಮ ಮನೇಲಿ ಕೆಲಸಗಳಿರ್ತವೆ, ಮುಗಿಸ್ಕೊ ಬರ್ತೀವಿ ಅಷ್ಟೇ.
ನೀವು ಬೇಕಾದ್ರೆ ಹೋಗಿರಿ, ಇವಳು ಇನ್ನೊಂದು ವಾರ ಇಲ್ಲ ಬಿಟ್ಟೋಗಿರಿ. ನಮಗೆ ತಡ್ಕೊಳಕ್ಕಾಗಲ್ಲ ನೋವಾ, ಏನಾರ ಮಾಡ್ಕೊಂಡು ಸತ್ತು ಬಿಡ್ತೀವಿ ಆಮೇಲೆ. ಅವಯ್ಯ ಊಟ ಮಾಡ್ದಂಗೆ ತಿಳ್ತಾವನೆ ಮೋದಿಯಿಂದ. ಇವಳು ಒಂಚೂರು ಹೇಳಿ ಕೇಳಿದ್ರೆ ಒಂಚೂರು ಉಂಟಾನೆ, ಇಲ್ಲಾಂದ್ರೆ ನಾನು ಕೇಳಿದ್ರೆ ಮಂಡೋರ್ಕಿಂಗ್ ಕುತ್ಕೊತಾನೆ. ಒಂಚೂರು ಬಿಟ್ಟೋಗಿರಿ ಬತ್ತಾಳೆ. ಹ್ಞೂ ಕಣ್ರಿ, ನೀವು ಹೋಗಿರಿ, ಇನ್ನು ಮುಂದಿನ ವಾರ ಬನ್ನಿ, ಇಬ್ರು ಒಟ್ಟಿಗೆ ಹೋಗೋಣ. ಇವರು 3 ದಿನ ಆಗೈತೆ ಊಟ ಮಾಡಿ, ಇವ್ರನ್ನ ಹೆಂಗೆ ತಾನೇ ಬಿಟ್ಟೋಗೋದು. ಹ್ಞೂ, ನೀವು ಹೋಗಿರಿ, ನಾನು ಮುಂದಿನ ವಾರ ಬರ್ತಿರಲ್ಲ, ಆವಾಗ ನಿಮ್ಮ ಜೊತೆ ಬರ್ತೀರಿ. ಹೋಗ್ಬಿಟ್ಟು ಬನ್ನಿ. ಹಂಗಂತೀಯಾ? ಹ್ಞೂ ಸರಿ ಆಯಿತು, ಮುಂದಿನ ವಾರ ಬರ್ತೀನಲ್ಲ ಕರ್ಕೊಂಡು ಹೋಗ್ತೀನಿ. ಇದ್ಬಿಟ್ಟು ಅದೇನು ಚೆನ್ನಾಗಿ ನೋಡ್ಕೊಂಡು ಊಟಕ್ಕೆ ಟೈಮಿಗೆ ಮಾಡಿಕೊಡು. ಅವಳು ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ ಏನು. ಹ್ಞೂ ಸರಿ ಆಯಿತು ಕಣ್ರಿ. ಅಮ್ಮ ನೀನ್ಯಾಕೆ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಯಾ? ಸುಮ್ಮನಿರು, ಅವಳೇ ಓದಾಳೆ ಚೆನ್ನಾಗಿ ಅವಳಂತೆ, ನೀನ್ಯಾಕೆ ತಲೆ ಕೆಡ್ಸ್ಕೊತೀಯಾ? ಹೋದ್ರೆ ಹೋಯ್ತಾಳೆ ಬಿಡು. ನೀನ್ಯಾಕೆ ತಲೆ ಕೆಡ್ಸ್ಕೊತಿ? ಸುಮ್ಮನಿರಮ್ಮ, ನಡಿಯಮ್ಮ ಊಟ ಮಾಡು. ಅಲ್ಲ ಕಣವ, ಇಂಥ ಕೆಲಸ ಮಾಡ್ಬಿಟ್ಲಲ್ಲ, ಹೆಂಗ ಊಟ ಸೇರ್ತದೆ? ಹೆಂಗೆ ಊಟ ಸೇರ್ತದೆ ನೀನೇ ಹೇಳು, ಹೆಂಗೆ ಸೇರ್ತದೆ? ಇಂಥ ಕೆಲಸ ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲವ. ನೀನು ಹೇಳಿದ್ನಿ ಹೇಳ್ಕೊಂಡು ಕುತ್ಕೊಬೇಡ, ನಡಿಯಮ್ಮ ಊಟ ಮಾಡು. ನಡಿ ಊಟ ಮಾಡು ಸುಮ್ಮನೆ. ಅಲ್ಲ ಕಣವ, ನಾವಿಷ್ಟು ನರಕದಲ್ಲಿ ನಳ್ತಾ ಇದೀವಿ, ವರಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾವಳೆ ಅಂತಾರವ. ಅದು ಹೆಂಗವ ಮನ್ಸ್ಪತ್ತ ಅವಳಿಗೆ ಮನೆ ಕ್ಲೀನ್ ಮಾಡ್ತಾವಳಂತ? ನಮ್ಮ ಬಗ್ಗೆ ಒಂಚೂರು ಯೋಚನೆ ಮಾಡ್ತಾಯಿಲ್ಲ ಅಂತೀನಿ ಅವಳು. ಅವಳಿಗೆ ನಮ್ಗೆ ನೆನಪಾಯ್ತಿಲ್ಲ ಕಂಬಿಡು. ನೆನಪಾಗಿರಂಗಿರಲ್ಲ, ಚೆನ್ನಾಗಿರಲ್ಲ, ನಮಗೆ ನೆನಪಾಯ್ತಿಲ್ಲ, ನೆನ್ಕತಿಲ್ಲ. ಎತ್ತರ ಸಂಖ್ಯೆ ಏನು ಅಂತ ಇನ್ನೊಂದು ಸ್ವಲ್ಪ ದಿನ ಅದರೊಳಗೆ ಗೊತ್ತಾಯ್ತದೆ. ಈಗ ಹಂಗೆ ಆಡ್ತಾಳೆ, ಆಡಲಿ ಅದು ಎಷ್ಟು ದಿನ ಆಡ್ತಾಳೆ ಆಡಲಿ. ಅವಳು ಚೆನ್ನಾಗವಳೆ ಅಂತ ನಮ್ಮ ಹೇಳ್ತಿರೋದು. ನೀನು ಊಟ ಮಾಡ್ಕೊಂಡು ಚೆನ್ನಾಗಿರೋ ಅಂತ ನಿನ್ನೆ ಯೋಚನೆ ಮಾಡ್ಕೊಂಡು ಕುತ್ಕೊ ಅಂತ ಹೇಳಿರೋದು. ಸುಮ್ಮನೆ ನಡಿಯೋದು, ಊಟ ಮಾಡು. ಅದೇ ನಡಿರುತ್ತೆ, ಸುಮ್ಮನೆ ಊಟ ಮಾಡಿ. ಊಟ ಮಾಡಿಬಿಟ್ಟು ಬಂಗಿಂಗಿದ್ರು ಮಾಡಿ ನಡಿರುತ್ತೆ. ಸುಮ್ಮನೆ ಅವಳು ಯೋಚನೆ ಯಾಕೆ ಮಾಡ್ಕೊಂಡು ಕೂತ್ಕೊತೀರಿ ನೀವು? ನಮ್ಗೊಂದು ಮಾತು ಕೇಳ್ದಂಗೆ ಹೋಗೋಳೆ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ ನೀವು? ಹೋಗಿ ಬಂಗಿಂಗ ಮಾಡಿ. ಸುಮ್ಮನೆ ಅವಳು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನೀವು ತಲೆ ಕೆಡ್ಸ್ಕೊತೀರಿ ಅಷ್ಟೇ. ತಲೆ ಕೆಡ್ಕೊಂಡು ತಲೆಗೆ ಕೆಟ್ಟೋದತ್ತು. ಹೋಗಿ ಸುಮ್ಮನೆ ತಲೆ ಕೆಡ್ಸ್ಕೊಬೇಡಿ ನೀವು. ಬಂಗ ಇದ್ರೆ ಮಾಡಿ ನಡೀರಿ, ಎದ್ದು ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಮುಂದೆ.